ಎಲ್ರಿಗೂ ಸ್ವಾಗತ. ವೆಲ್ಕಮ್ ಅಂದ್ರೆ ಒಂದೇ, ಚಾನಲ್ ಅಂದ್ರೆ ಬೀನ್ಸು ಮತ್ತೆ ಇದು ಸೀಮೆ ಬದನೆಕಾಯ, ಗೆಡ್ಡೆಕೋಸು. ಏನ್ ಮಾಡ್ತೀನಿ ಅಂದ್ರೆ 9 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು 9 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗೇ ಟೈಮ್ ಸಿಕ್ಕಿದ್ದು, ಅದಕ್ಕೋಸ್ಕರ 9 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ದು ಆಲ್ರೆಡಿ 4 ಗಂಟೆಗೆ ಎದ್ದು ಎಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಆಗಿದೆ. ಸೊ ಇವಾಗ ಕಾಫಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಸ್ಕಿಪ್ ಮಾಡದೆ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ಹೇಮಂತ ನನಗೆ ತರಕಾರಿನ ಕಟ್ ಮಾಡಿ ಕೊಡ್ತಿದ್ದ. ನಾನು ಎಲ್ಲ ರೆಡಿ ಮಾಡ್ಕೊತೀನಿ. ಎಲ್ಲ ತರಕಾರಿ ಕಟ್ ಮಾಡಿ ಕೊಡೋಷ್ಟ್ರೊಳಗೆ ನಾನೆಲ್ಲ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದ್ಬಿಡೋಣ ಅಂತ ಬರ್ತಿದ್ದೆ. ತುಂಬಾ ರೇಗಿಸ್ತಿದ್ದ, ನಗಿಸ್ತಿದ್ದ. ವಿಡಿಯೋ ಮಾಡ್ಬೇಕಾರೆಲ್ಲ ಹೆವಿ ನಗ್ಬಿಟ್ಟಿದ್ದೀನಿ, ಅದಕ್ಕೆ ಜಾಸ್ತಿ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ. ಅದನ್ನೆಲ್ಲ ಕೇಳಿಸ್ಕೊಬಿಟ್ರೆ ಕಿವಿನೇ ಹೋಗ್ಬಿಡುತ್ತೆ, ಹಂಗೆ ನಗ್ಬಿಟ್ಟಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ. ಈಗ ಅವನು ಎಲ್ಲ ಹಚ್ಚಿ ಕೊಟ್ಟಿದ್ದಾನೆ, ನಾನೆಲ್ಲ ರೆಡಿ ಮಾಡ್ಕೊತಿದ್ದೆ. ಇದೇನೇ ನಿಮ್ಗೆ ಹೇಳ್ಬೇಕಾರೆ ಆಲೆ ನನಗದು ಸೀಮೆ ಬದನೆಕಾಯಿ ಅಂತ ಅನ್ನಿಸ್ಬಿಡ್ತು, ಮರ್ತೋಗ್ಬಿಟ್ಟಿದ್ದೆ. ಅವನು ಅವಾಗ ಹೇಳ್ತಿದ್ದ ಗೆಡ್ಡೆಕೋಸು ಅಂತ, ಅಲ್ಲೂ ನಗ್ತಿದ್ದ. ಆದರೆ ಏನು ಮಾಡೋಣ, ಮರ್ತೋಗ್ಬಿಡ್ತಿದ್ದ. ನಾನು ಅದನ್ನು ಯಾವತ್ತೂ ಬಳಸಿಲ್ಲ, ಅವನು ತೊಗೊಂಡು ಬಂದುಬಿಟ್ಟಿದ್ದ. ಹಾಗಾಗಿ ಅವನೇ ಹಚ್ಕೊಟ್ಟಿದ್ದ ಅಲ್ವಾ, ನಾನು ಅದನ್ನು ಸೀಮೆ ಬದನೆಕಾಯಿ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಅದಲ್ಲ, 4 ಕೋಲು. ಆಮೇಲೆ ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲ ಅದರಲ್ಲಿ ಹಚ್ಕೊಟ್ಟಿದ್ದ. ಮತ್ತು ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಕ್ಯಾರೆಟು ಇನ್ನೊಂದ್ರಲ್ಲಿ ಹಚ್ಕೊಟ್ಟಿದ್ದ, ಮೆಣಸಿನ್ಕಾಯಿ ಅದೆಲ್ಲ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದೆಲ್ಲ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಬಿಟ್ಟು ಕುಕ್ಕರ್ನ ಇಟ್ಕೊತಿದ್ದೀನಿ. ಏಮಂತ ಬರೀ ಸಜೆಷನ್ ಕೊಡೋದೇ ಆಗಿತ್ತು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಬರೀ ಅವನು ಅದೇ ಮಾಡ್ತಾ ಇದ್ದ. ನನಗಿನ್ನೂ ಈ ಟ್ರೈಪೋಡ್ ಏನೂ ತೊಗೊಂಡಿಲ್ಲ, ಅಲ್ಲೇ ಇಟ್ಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇನ್ನು ಈಗಲೇ ಯಾಕೆ ಎಲ್ಲ ತೊಗೊಳೋದು, ಮುಂದಕ್ಕೆ ತೊಗೊಳೋಣ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಏನೂ ತೊಗೊಂಡಿಲ್ಲ. ಸೊ ನನಗೆ ನಾನೇ ನೋಡ್ಕೊತಿದ್ದೆ, ಹೆವಿ ಕಾಮಿಡಿ ಮಾಡ್ತಿದ್ದ, ನಗ್ತಿದ್ದೆ. ಏನೇನೋ ಮಾತಾಡ್ತಿದ್ದೀನಿ, ಅದೆಲ್ಲ ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ಅದೆಲ್ಲ ವಾಯ್ಸ್ ಕೊಡೋಕ್ಕಾಗಲ್ಲ. ಅದು ವಾಯ್ಸ್ ಅದೇ ಥರ ಬರಲಿ ಅಂತ ನಾನು ಬಿಟ್ಟಿದ್ದೆ. ಹೊರ್ಗಡೆ ಆ ಸಾಂಗು ಹುಡುಗರೆಲ್ಲ ಕಿರ್ಚಾಡ್ತಿದ್ರು, ಅದೆಲ್ಲ ಹಾಕ್ಬಿಟ್ರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಅದೆಲ್ಲ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಆಯಿಲ್ ಹಾಕ್ಕೊತಿದ್ದೀನಿ ಸ್ವಲ್ಪ. ಹಾಗೆ ಈಗ ಪಲಾವ್ಗೆ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಹಾಕ್ಕೊತಿದ್ದೀವಿ. ನಾನು ಪಲಾವ್ ಎಲೆ ಮತ್ತು ಜೀರಿಗೆ, ಸ್ವಲ್ಪ ಸೋಂಪು ಹಾಕ್ತೀನಿ ಅಷ್ಟೇ, ಏನೂ ಹಾಕೋಕ್ಕೆ ಹೋಗಲ್ಲ. ಕಲ್ಲುವ ಅಂತ ಅದೇನೋ ಸ್ಟಾರು ಅದೇನೋ ನಾನು ಹಾಕಲ್ಲ. ಯಾಕೆಂದರೆ ಏಮಂತ ಇಷ್ಟ ಹಾಕಿದ್ರೇ ನನಗದು ಬಾಯಿಗೆ ಸಿಗುತ್ತೆ ಅಂತ ಬೈತಾನೆ. ಅದಕ್ಕೋಸ್ಕರ ನಾನು ಏನೂ ಹಾಕೋಕ್ಕೆ ಹೋಗಲ್ಲ. ಅದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಇವಳೇನಪ್ಪ ಪಲಾವ್ನ ಪ್ಲೈನ್ ಪಲಾವ್ ಮಾಡಿಬಿಡ್ತಾವಳೆ ಅಂತ ಮಾಡಿಬಿಟ್ರೆ ಏನು ಮಾಡಲಿ. ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ ಅದೆಲ್ಲ ಹಾಕಿದ್ರೆ. ಆದರೆ ಅವನಿಗೇನೋ ಗೊತ್ತಿಲ್ಲ, ಇಷ್ಟ ಆಗಲ್ಲ ಅದೆಲ್ಲ. ಸೊ ಇವಾಗ ಅಲ್ಲಿ ಏನು ಹೇಳ್ತಾಯಿದ್ದೀನಿ ಅಂತ ಅಂದರೆ, ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಆದರೂ ಅಲ್ಲೂ ಅಷ್ಟೇ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಹೆವಿ ರೇಗಿಸ್ತಾ ಇದ್ದ. ಯಾವಾಗೂ ಅವನೇ ಇಟ್ಕೊತಿದ್ದ, ಶಾರ್ಟ್ಸ್ ಮಾಡ್ಬೇಕಾರೆಲ್ಲ ಅವನೇ ಇಟ್ಕೊತಿದ್ದ. ಇಷ್ಟು ಸತಿ ಅಂತ ನನ್ನನ್ನೇ ಕಾಯಬೇಡ ನೀನು, ಯಾವಾಗೂ ನಿನ್ನ ಪಾಡಿಗೆ ನೀನು ಇಟ್ಕೊಂಡು ಮಾಡು ಒಂದು ಸ್ವಲ್ಪ ದಿನದವರೆಗೂ. ಸೊ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ನನಗಿಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ಒಂದು 2 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಅಂತ. ಅದೇನೋ ನನಗಿಷ್ಟ ಇರಲಿಲ್ಲ ಮಾಡೋಕ್ಕೆ. ಅದೇನೋ ಯಾವ್ದು ಇವರು ಹೊರಗೆ ಕೊಟ್ಟು ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಒಂದು 2 ಡೇಸಿಂದ ಮಾಡಬೇಕು ಅಂತ ಇದು ಮಾಡಿ. ಯೂಟ್ಯೂಬ್ ಚಾನಲ್ ಮೊದಲಿಂದನೂ ಇತ್ತು, ಬಟ್ ಯೂಸ್ ಆಗ್ತಿರ್ಲಿಲ್ಲ ಅಷ್ಟೇ, ನಾನೇನೂ ಆಗ್ತಿರ್ಲಿಲ್ಲ. ಹಾಗಾಗಿ ಯಾಕೆ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಏನಿಲ್ಲ, ಏನಾಗುತ್ತೋ ಅದು ನನ್ನ ಕಡೆಯಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ನಾನು ಸ್ಟಡಿ ಬೇರೆ ಮಾಡ್ತಾ ಇರೋದ್ರಿಂದ ಒಂದು 10 to 12 ಅವರ್ಸ್ ಇದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಇದಕ್ಕೂ ಕೊಡಬೇಕು, ಅಲ್ಲೂ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಒಂದು ಪ್ಯಾಷನ್ ಅಂತ ಇರಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ನಮ್ಮ ಹೇಮಂತಂಗಂತೂ ಹೆವಿ ಖುಷಿ ನಾನು ಸ್ಟಾರ್ಟ್ ಮಾಡಿರೋದಕ್ಕೆ. ಸೊ ಎಲ್ಲ ಹೆಲ್ಪು ಮಾಡ್ತಾನೆ, ಏನೇನು ಬೇಕು ರಾತ್ರಿ ನಾಳೆ ಇದು ಮಾಡು ಅದು ಮಾಡು ಹಂಗೆ ಇಟ್ಕೊಂಡು ಮಾಡು ಅಂತ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ.
ಹೌದು, ಆದರೆ ಏನು ಮಾಡೋಣ, ಟ್ರೈಪೋಡ್ ಇಲ್ಲ, ಒಂದು ಟ್ರೈಪೋಡ್ ತಗೋಬೇಕು. ಏನು ಗೊತ್ತಾ, ಈಗಲೇ ಇನ್ವೆಸ್ಟ್ ಮಾಡೋಕ್ಕೆ ನಮಗೂ ಬೇಜಾರಾಗುತ್ತೆ. ಎಲ್ಲ ತೊಗೊಬಿಟ್ಟಿರ್ತೀವಿ, ಈ ವ್ಯೂಸ್ ಅಂತೆ ಅದು ಇದು ಬರಲಿಲ್ಲ ಅಂದರೆ ನಮಗೂ ಬೇಜಾರಾಗೋಗ್ಬಿಡುತ್ತೆ ಮಾಡೋದಕ್ಕೆ. ಅದಕ್ಕೆ ನಾನು 500 ಸಬ್ಸ್ಕ್ರೈಬರ್ ಆಗೋವರೆಗೂ ನಾನೇನು ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ತೊಗೊತೀನಿ. ಮತ್ತು ಏನು ಹೇಳೋಣ ನಿಮ್ಮ ಹತ್ರ, ಅಷ್ಟೇ. ಏನೇ ಇದ್ದರೂ ನಂದು ಜಗತ್ತಂದರೆ ಇಷ್ಟೇ. ನಾನು ಎಲ್ಲೂ ಹೋಗಲ್ಲ, ಫ್ರೆಂಡ್ಸ್ಗಳಿಲ್ಲ, ಏನೂ ಇಲ್ಲ, ಎಲ್ಲೂ ಹೋಗೋದು ಇಲ್ಲ. ನಾನು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಸೊ ಏನೇ ವಿಷಯ ಇದ್ದರೂ ನಾನು ಅಡುಗೆ ಮನೆ ಇಂಥ ಹತ್ರನೇ ಹಂಚ್ಕೊತೀನಿ ನಿಮ್ಮ ಹತ್ರ ಎಲ್ಲ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ಎಲ್ಲ ನೋಡ್ತಾಯಿರ್ರಿ. ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನಾನು ಯಾಕೆ ಅಲ್ಲಿ ಪಲಾವ್ ಮಾಡೋದೆಲ್ಲ ನಿಮಗೆ ಹೇಳ್ತಾ ಇಲ್ಲ ಅಂತಂದರೆ, ಸೊ ಪಲಾವ್ ಮಾಡೋದೆಲ್ಲ ಗೊತ್ತಿರ್ತೈತೆ. ಇವಾಗ ಅಲ್ಲಿ ಏನು ಹೇಳಿದೆ ಅಂದರೆ, ನಾನು ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ. ಏನು ಗೊತ್ತಾ, ನಾನು ಫಸ್ಟು ಕ್ಯಾಪ್ಸಿಕಮ್ ಏನೋ ಹಾಕೊತಿರ್ಲಿಲ್ಲ. 1 ಇಯರಿಂದನೂ ಅನ್ನಿಸುತ್ತೆ. ಪಲಾವ್ ಮಾಡ್ತಿದ್ದೀನಿ ಅಂದರೆ ನನಗೆ ಕ್ಯಾಪ್ಸಿಕಮ್ ಇರಲೇಬೇಕು, ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ಯಾಪ್ಸಿಕಮ್ ಹಾಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬಟಾಣಿ ಇಲ್ಲ, ಕೈ ಬೇರೆ ಸುಟ್ಕೊಬಿಟ್ಟೆ. ಇಲ್ಲ, ಯಾವಾಗೂ ಹೇಮಂತೆ ಹೆಲ್ಪ್ ಮಾಡ್ತಾನೆ ನನಗೆ. ಇನ್ಮೇಲಾದರೂ ಅಡುಗೆ ಎಲ್ಲ ಚೆನ್ನಾಗಿ ಕಲ್ತ್ಕೋಬೇಕು ಎಲ್ಲ. ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ರತಿಯೊಂದು ಅಡುಗೆನೂ ನನಗೆ ಬರಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಬರಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ, ಎಲ್ಲ ಕಲ್ತ್ಕೋಬೇಕು ಅಂತ. ಸೊ ನಂಗೆ ಅಷ್ಟೊಂದು ಅಡುಗೆ ಮಾಡೋದಕ್ಕೆ ಬರಲ್ಲ. ಸ್ಟಾರ್ಟಿಂಗ್ ಅಡುಗೆ ಮಾಡೋಕ್ಕಂತೂ ಮದುವೆ ಆದಾಗ ಬರ್ತಾನೆ ಇರಲಿಲ್ಲ, ಎಲ್ಲ ಹೇಮಂತೆ ಹೇಳ್ಕೊಟ್ಟಿರೋದು ನನಗೆ. ಈಗ ಆಲ್ಮೋಸ್ಟ್ ಒಂದು 70% ಅಷ್ಟು ಕಲ್ತ್ಕೊಂಡಿದ್ದೀನಿ. ಸೊ ಇನ್ನೂ ಬೇಜಾನ್ ಕಲಿಬೇಕು. ಹಾಗಾಗಿ ದಿನ ಒಂದೊಂದು ಮಾಡಾಕೋಣ ಅಂತ ಹೇಳ್ಬಿಟ್ಟು. ಸೊ ಸಜೆಷನ್ ಕೊಡ್ತಾಯಿರ್ರಿ ನೀವು ಕೂಡ, ಏನಾದರೂ ತಪ್ಪಿದರೆ ಈ ಥರ ಮಾಡು ಆ ಥರ ಮಾಡು ಅಂತ. ಏನೂ ಬರಲ್ಲ. ಸೊ ಹಾಗಾಗಿ ಏನು ಗೊತ್ತಾ, ಏನೇ ವೆರೈಟಿ ಮಾಡ್ಕೊಂಡು ತಿಂದ್ರೂ ಅದು ನಾನು ತಿನ್ನೋಕ್ಕಾಗಲ್ಲ, ಎಲ್ಲ ಅವರಿಗೆ ಮಾಡಿಕೊಡ್ಬೇಕು. ಡಯಟಲ್ಲಿರೋ ಕಾರಣದಿಂದ ಏನು ತಿನ್ನೋಂಗಿಲ್ಲ. ಈಗ ಉಪ್ಪು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತಕ್ಕೊಂಡಿದ್ದೀನಿ, 2 ಸ್ಪೂನ್ ಉಪ್ಪು. ಈಗೆಲ್ಲ ತರಕಾರಿ ಹಚ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಿದ್ದೀನಿ. ಇದೆಲ್ಲ ಹಚ್ಬೇಕಾದ್ರೆ ತೊಳೆದಿದ್ದೀವಿ, ಆಮೇಲೆ ಅದಕ್ಕೂ ತೊಳೆದಿಲ್ಲ ಅಂತ ಅನ್ಕೋಬೇಡಿ. ಪ್ಲಸ್ ನಾನು ಏನೇನು ತೊಗೊಂಡಿದ್ದೀನಿ ಗೊತ್ತಾ, ಗರಂ ಮಸಾಲ, ಚಿಕನ್ ಮಸಾಲ ಹಾಕಿದ್ರೆ ಸಗದಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಎಲ್ಲ ತರಕಾರಿ ಎಲ್ಲ ಬೆಂದು ಗಮ್ಮಂತಿತ್ತು. ಅದಕ್ಕೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಮಾಡಿದೆ. ಈಗ ತೊಳೆದು ಇಟ್ಕೊಂಡಿದ್ದೆ, ಅವಕ್ಕಿನ ಹಾಕ್ತೀನಿ. ಆ ಕಡೆಯಿಂದ ಹೊರಗಡೆ ಸಾಂಗ್ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡೋಣ ಅಂತ ಈಗ ನೀರು ಹಾಕ್ಕೊತಿದ್ದೀನಿ. ಸೊ ಅವಾಗವಾಗ ಒಂದೊಂದು ಸ್ವಲ್ಪ ಮಾತಾಡಿಲ್ಲ, ಅದು ಲಾಂಗ್ ವಿಡಿಯೋ ಆಗೋಗ್ಬಿಡುತ್ತೆ ಅಂತ ನಾನೇ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಏನಪ್ಪ ಅಂದರೆ, ಇನ್ನೂ ಹೊಸ್ದಾಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ವಿಡಿಯೋ ಎಡಿಟ್ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ. ತಕ್ಕ ಮಟ್ಟಿಗೆ ಇನ್ಶಾರ್ಟಲ್ಲಿ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾಡಾಕ್ತಿದ್ದೀನಿ. ಸೊ ಏನು ಗೊತ್ತಾ, ಅದು ಇದು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಗೊತ್ತಿದ್ದರೆ ನನಗೆ ಸಜೆಷನ್ ಮಾಡಿ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಪ್ಲೀಸ್, ನನಗೆ ಅಷ್ಟೊಂದು ಗೊತ್ತಿಲ್ಲ, ನೀವೇ ಎಲ್ಲ ಸಜೆಸ್ಟ್ ಮಾಡಿ ನನಗೆ ಕೊಡಬೇಕು. ಸೊ ಆಮೇಲೆ ಎಲ್ಲ ನೋಡೋಣ. ಹೀಗೆ ಸ್ಟಾರ್ಟಿಂಗಿಗೆ ಯಾರಿಗೂ ಬರಲ್ಲ, ಮುಂದಕ್ಕೆ. ಗೈಸ್, ಅದನ್ನು ನಾನು ಕೂಗೋದಕ್ಕೆ ಇಟ್ಟಿದ್ದೀನಿ. ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹಚ್ಕೊತಿದ್ದೀನಿ ಎಲ್ಲ. ಎಲ್ಲ ಹಾಕಿದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ, ನೀರು ಹಾಕಿ ಉಪ್ಪಾಕಿ ಒಂದು ಸ್ವಲ್ಪ ಹೊತ್ತು, 10 ನಿಮಿಷ ಹಾಗೆ ಬಿಡ್ತೀನಿ. ಈಗ ನಮ್ಮ ಡಯಟ್ ಫುಡ್ನ ರೆಡಿ ಮಾಡ್ಕೋಬೇಕು. ರೆಡಿಯಾಗಿದೆ. ಪಲಾವ್ 1 ಕಪ್ ತೊಗೊಂಡಿದ್ದೀನಿ, ಮೊಸರು ಬಜ್ಜಿ 1 ಎಗ್ಗು, ಹಣ್ಣು ಸೀಡ್ಸ್ ತೊಗೊತೀನಿ. ದಿನ ಸೀಡ್ಸ್ ಇರಲೇಬೇಕು, ಇದು ಬ್ಯಾಲೆನ್ಸ್ಡ್ ಡಯಟು.
ಸೀಡ್ಸ್ ತಿನ್ನೋದ್ರಿಂದ ತುಂಬಾ ಉಪಯೋಗಗಳಿದೆ. ಪ್ರತಿದಿನ ಬ್ಯಾಲೆನ್ಸ್ಡಾಗಿ ಡಯಟ್ ತಿನ್ನಿ, ಹೊಟ್ಟೆನೂ ತುಂಬುತ್ತೆ, ನಮಗೆ ಹೆಲ್ತಿಗೂ ಒಳ್ಳೆಯದು ನೋಡಿ. ಹಾಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಬಟ್ಟೆ ಆಗಿದ್ವು, ಆರಕ್ಕೆ ಬರೋಣ ಅಂತ ಹೋಗಿದ್ದೆ. ಹಾಗಾಗಿ ಬಂದು ಮತ್ತೆ ಮಧ್ಯಾಹ್ನ ಲಂಚ್ಗೋಸ್ಕರ ಈಗ ಕಾಳು ಮತ್ತು ಸೌತೆಕಾಯಿ ಕ್ಯಾರೆಟ್ ತೊಗೊತೀನಿ. ದಿನ ಇದೆ ನಂದು. ಕಾಳುಗಳು ಮಾತ್ರ ಚೇಂಜ್ ಆಗ್ತಿರುತ್ತೆ ಅಷ್ಟೇ. ರೈಸ್ ಐಟಮ್ ಏನು ತೊಗೊಳ್ಳಲ್ಲ. ಮಾರ್ನಿಂಗ್ ತಿಂದರೆ ರೈಸ್ ಐಟಮ್ ಏನು ಮತ್ತೆ ತಿನ್ನಲ್ಲ. ಒನ್ ಟೈಮ್ ಮಾತ್ರ ರೈಸ್ ಐಟಮ್ ತೊಗೊತೀನಿ. ಯಾಕೆ ಅಂದರೆ ನನ್ನ ಬಾಡಿ ಯಾವ ಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂದರೆ ಒನ್ ಟೈಮ್ ಆದರೂ ರೈಸ್ ತಿನ್ನಲೇಬೇಕು. ನೈಟ್ ಟೈಮ್ ತಿನ್ನೋ ಹಾಗೆ ಇಲ್ಲ ರೈಸು. ಏನಾದರೂ ಲಿಕ್ವಿಡಲ್ಲೇ ನಾನು ಇರಬೇಕು. ಅದಾದರೆ ಮಾತ್ರ ನನಗೆ ಡಯಟು ವೆಯ್ಟ್ ಲಾಸ್ ಆಗೋದು. ಸೊ ಹಾಗಾಗಿ ನಾನು ಇದನ್ನೊಂದು ಇಷ್ಟು ತಿಂಗಳಲ್ಲಿ ಕಂಡ್ಕೊಂಡಿದ್ದು ಇದೇನೆ. ಮತ್ತು ಲಂಚೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಸಂಜೆವರೆಗೂ ಓದಿ ಮತ್ತು ಸಂಜೆ ಹೋಗಿ ಬೆಳಗ್ಗೆ ಒಗೆದು ಮೇಲ್ಗಡೆ ಹಾರಾಕಿದ್ನಲ್ವ ಆ ಬಟ್ಟೆನ ತೊಗೊಂಡು ಬಂದೆ. ನಾನು ಬಿಡು ಗಾಳಿ ಅಲ್ವಾ ಬೀಸ್ತಾ ಇರೋದು ಅಂತೇಳ್ಬಿಟ್ಟು ಒಳಗಡೆ ಕೂತ್ಕೊಂಡು ಓದ್ಕೊತಾ ಇದ್ದೀನಿ. ಮಳೆ ಬೇರೆ ಬರೋಂಗಾಗ್ಬಿಡ್ತು. ಕಿಟಕಿಯಲ್ಲಿ ನೋಡಿಬಿಟ್ಟು ಓಡೋಗಿ ತೊಗೊಂಡು ಬಂದು ಮಡಚಿಬಿಟ್ಟು ಇಡ್ತಾ ಇದ್ದೆ. ಮಳೆ ಬರೋಂಗಾಗಿದೆ ಸಿಕ್ಕಾಪಟ್ಟೆ. ಈ ವೆದರೇ ಏನೋ ಒಂಥರ ಚೆನ್ನಾಗಿರುತ್ತೆ ನನಗೆ ಬಿಸಿಲಿಗಿನ್ನೂ ಇದೇ ಇಷ್ಟ. ಸೊ ಓಕೆ ಫ್ರೆಂಡ್, ನನ್ನ ವಿಡಿಯೋ ಮುಖಾಂತರ ನನ್ನ ದಿನಚರಿ ಎಲ್ಲ ನಿಮಗೆ ತೋರಿಸಿದ್ದೀನಿ. ಎಲ್ಲ ಕ್ಲಿಪ್ ತೊಗೊಳಕ್ಕಾಗಲ್ಲ. ಒಂದೊಂದು ಸತಿ ಹೇಗಾಗ್ಬಿಡುತ್ತೆ ಅಂದರೆ ಇನ್ನೂ ಫಸ್ಟ್ ಟೈಮು ಒಂದೊಂದು ಏನಾದರೂ ಮಾಡ್ತಿರ್ತೀನಿ, ವಿಡಿಯೋ ತೊಗೊಳ್ಳೋದೇ ಮರ್ತೋಗಿರ್ತೀನಿ. ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ. ಥ್ಯಾಂಕ್ ಯು.